10 ಆಜ್ಞೆಗಳು 10 ವಾಗ್ದಾನಗಳಾಗಿವೆ. ಸೀನಾಯಿ ಪರ್ವತದ ಒಡಂಬಡಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪ್ರೀತಿ ಸ್ವರೂಪನೇ, ಸಂಪೂರ್ಣನೇ, ಕರುಣಾನಿಧಿಯೇ, ನಮ್ಮ ಜೊತೆ ಮಾತನಾಡು. ನಮ್ಮ ಜೊತೆ ನೀನು ಬಂದು ಈ ಕಾರ್ಯಕ್ರಮದ ಮುಖಂಡನಾಗಿರು. ನೀನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. 8ನೆಯ ಪಾಠಕ್ಕೆ ಬಂದಿದ್ದೇವೆ. ಇಸ್ರಾಯೇಲರ ಚರಿತ್ರೆಯನ್ನು ನಾವು ಈ ತ್ರೈಮಾಸಿಕದಲ್ಲಿ ಕಲಿತಾ ಇದ್ದೇವೆ. ಸೀನಾಯಿ ಬೆಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಸ್ವಲ್ಪ ಹೊತ್ತು ಮೆಲ್ಕು ಹಾಕಲೇಬೇಕು. ಅದರಲ್ಲೂ ಈ ಒಂದು ಪಾಠದಲ್ಲಿ ನಡೆದಿರ್ತಕ್ಕಂಥ ಆ ಒಪ್ಪಂದ ಏನು ಎಂಬತಕ್ಕಂಥದ್ದನ್ನು ನೋಡೋಣ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. 19ನೇ ಅಧ್ಯಾಯ 4ರಿಂದ 6 ದಯವಿಟ್ಟು ಓದಿ. ವಿಮೋಚನಕಾಂಡ 19ನೇ ಅಧ್ಯಾಯ 4ರಿಂದ 6 ವಾಕ್ಯಗಳು ಈ ರೀತಿ ಹೇಳುತ್ತೆ. ಏನೆಂದರೆ, ನಾನು ಐಗುಪ್ತ್ಯರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯೂ ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಐಗುಪ್ತ ದೇಶದಿಂದ ಅವರನ್ನು ಹೊರತಂದ ಮೇಲೆ ದೇವರು ಇಸ್ರಾಯೇಲರನ್ನ ಎಲ್ಲಿಗೆ ನಡೆಸಿದ್ರು ಅಂತ ಒಂದು ಪ್ರಶ್ನೆ ಇದೆ. ಹೇಳಿ. ಸ್ವಾಭಾವಿಕವಾಗಿ ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ಐಗುಪ್ತದಿಂದ ಅವರು ವಾಗ್ದಾತ ಸ್ಥಳ ಕಾನಾನ್ ದೇಶಕ್ಕೆ ಹೋದರು ಎಂಬುದಾಗಿದೆ. ಭೌಗೋಳಿಕವಾಗಿ ಇದು ಸರಿನೇ, ಯಾಕಂದರೆ ಅವ್ರು ಎಲ್ಲಿಗೆ ಹೋಗ್ತಾಯಿದ್ರು, ಅವರ ಪ್ರಯಾಣ ಕಾನಾನ್ ದೇಶಕ್ಕಿತ್ತು. ಆದರೆ ಈಗ ತಾನೇ ನಾವು ಸ್ವರ್ಣವಾಕ್ಯದಲ್ಲಿ ಓದಿದ ಹಾಗೆ ವಿಮೋಚನಕಾಂಡ 19:4 ಹೇಳ್ತಕ್ಕಂಥದ್ದು, ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಸೇರಿಸಿದ್ದೇನು ಎಂಬುದಾಗಿ. ಅಂದರೆ ದೇವರು ನಿಮ್ಮನ್ನು ನನ್ನ ಸ್ಥಳಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಇಡೀ ಲೋಕಕ್ಕೆ ಒಂದು ವಾಗ್ದಾತ ಸ್ಥಳ ಇದೆ. ನಾವೆಲ್ಲರೂ ಸಹ ಈ ಲೋಕದಲ್ಲಿ ಶಾಶ್ವತವಾಗಿರಲಿಕ್ಕಿಲ್ಲ. ಇಸ್ರಾಯೇಲರಿಗೂ ಸಹ ಆ ಕಾನಾನ್ ದೇಶ ಶಾಶ್ವತವಾಗಿರೋದಿಲ್ಲ. ನಮಗಿರ್ತಕ್ಕಂಥ ಪರಲೋಕ ಕಾನಾನ್ ದೇಶವೇ ಶಾಶ್ವತವಾದ ಸ್ಥಳ. ಆ ಸ್ಥಳಕ್ಕೆ ನಿಮ್ಮನ್ನು ಕೊಂಡೊಯ್ಯಬೇಕೆಂಬುದಾಗಿ ನನ್ನ ಇಚ್ಛೆ. ದೇವರಿಗಿರ್ತಕ್ಕಂಥದ್ದು ನಾನೆಲ್ಲಿದ್ದೇನೆ ಅಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ. ಆದಾಮ ಮತ್ತು ಅವಳಿಗೂ ಸಹ ಏದೇನ್ ತೋಟದಲ್ಲಿ ಕೇಳಿದಂಥ ಪ್ರಶ್ನೆ, ನೀವು ಎಲ್ಲಿದ್ದೀರಾ ಎಂಬುದಾಗಿ. ನೀವೆಲ್ಲಿದ್ದೀರಾ? ನನ್ನ ಪ್ರಸನ್ನತೆಯನ್ನು ಬಿಟ್ಟು ಹೋಗಿದ್ದೀರಾ, ನನ್ನ ಸ್ಥಳವನ್ನು ಬಿಟ್ಟು ಹೋಗಿದ್ದೀರಾ. ನಾನು ಇರಬೇಕಾದ ಸ್ಥಳ, ನೀವು ಇರಬೇಕಾದ ಸ್ಥಳ. ಇದುವರೆಗೂ ನನ್ನ ಜೊತೆಯಲ್ಲಿ ಇದ್ರಿ, ಇವಾಗ ನೀವು ಬೇರೆ ಹೋಗಿದ್ದೀರಿ ಎಂಬುದಾಗಿ. ಹಾಗೆ ಪಾಪ ಎಂಬತಕ್ಕಂಥದ್ದು ನಮ್ಮನ್ನು ಬೇರೆ ಮಾಡಿರುವಾಗ ದೇವರು ಪ್ರತಿಯೊಬ್ಬರನ್ನು ತಾನಿರುವ ಸ್ಥಳಕ್ಕೆ ಕರೆಯುವಂತನಾಗಿದ್ದೇನೆ. ಅಂತ್ಯವಾಗಿ ನಮ್ಮ ನಿತ್ಯವಾದ ಅಂತ್ಯ ಸ್ಥಳ ಯಾವುದಂದರೆ ದೇವರ ವಾಸ ಮಾಡುವ ಸ್ಥಳ ಅಥವಾ ಪರಲೋಕ. ದೇವರೆಲ್ಲಿದ್ದಾರೆ ಅಲ್ಲಿರಬೇಕೆಂಬುದಾಗಿ. ಅದಕ್ಕೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 11:28-29 ಎಲೆ ಕಷ್ಟಪಡೋರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಸೊ ನಮಗೆ ಸಿಗ್ತಕ್ಕಂಥ ವಿಶ್ರಾಂತಿ, ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವೂ ದೇವರ ಜೊತೆಯಲ್ಲಿ ಸಿಗ್ತದೆ ಹೊರತು ನಾವು ಹೋಗ್ತಕ್ಕಂಥ ಸ್ಥಳದಲ್ಲಿ ಸಿಕ್ಕೋಲ್ಲ. ಎಕ್ಸಲೆಂಟ್. ಸ್ಥಳ ಮುಖ್ಯ ಅಲ್ಲ, ಏನು ಸಿಗುತ್ತೆ ಅನ್ನೋದೇ ಮುಖ್ಯ. ಓಕೆ, ಭಾನುವಾರದ ಪಾಠಕ್ಕೆ ನಾವು ಬರೋದಾದರೆ ಈ ಸೀನಾಯಿ ಬೆಟ್ಟ ಅಥವಾ ಪರ್ವತ ಹೇಳಿ. ದೇವರು ಈ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಇಸ್ರಾಯೇಲನ್ನು ಕಳೆದುಕೊಂಡು ಬಂದಾಗ ಅವರಿಗೆ ಒಂದು ವಾಗ್ದಾನವನ್ನು ಕೊಟ್ಟನು. 5 ಮತ್ತು 6ನೇ ವಚನವನ್ನು ಗಮನಿಸುವಾಗ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಇಸ್ರಾಯೇಲರು ದೇವರಿಗೆ ವಿಶೇಷವಾದ ಜನಾಂಗ, ಪ್ರತ್ಯೇಕವಾದಂಥ ಜನಾಂಗ. ಸಮಸ್ತ ಭೂಮಿಗೂ ನೀವೇ ಶ್ರೇಷ್ಠವಾದವರು ಎಂಬುದನ್ನು ತೋರಿಸಲಿಕ್ಕೆ
ಸ್ವಾಮಿ ಇಸ್ರಾಯೇಲರನ್ನು ಆರಿಸಿಕೊಂಡನು. ಸೀನಾಯಿ ಬೆಟ್ಟಕ್ಕೆ ಕರೆದುಕೊಂಡು ಬಂದಾಗ ಇಲ್ಲಿ ಸ್ವಾಮಿ ಅವರಿಗೆ ದಶಾಜ್ಞೆಗಳನ್ನು 10 ಆಜ್ಞೆಗಳನ್ನು ಕೊಡ್ತಾನೆ. ಈ 10 ಆಜ್ಞೆಗಳನ್ನು ಮೋಶೆಯ ಮೂಲಕವಾಗಿ ದೇವರು ಜನರಿಗೆ ಕೊಟ್ಟಾಗ ಇಲ್ಲಿ ಅವರು ಈ ಬೆಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಪವಿತ್ರವಾದಂಥ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕಾಗಿತ್ತು. ಇದು ಅವರ ಕರ್ತವ್ಯ. ಯಾಕೆಂದರೆ ಇದುವರೆಗೂ ಅವರು ವಿಗ್ರಹಾರಾಧಕರಾಗಿದ್ದರು. ಅಂದರೆ ಐಗುಪ್ತ ದೇಶದಲ್ಲಿ ಅವರಿಗೆ ನಿಜವಾದ ದೇವರನ್ನು ಆರಾಧನೆ ಮಾಡುವ ಅವಕಾಶ ಇರಲಿಲ್ಲ, ಸಬ್ಬತ್ತನ್ನು ಕೈಕೊಳ್ಳುವ ಅವಕಾಶ ಇರಲಿಲ್ಲ. ಇವೆಲ್ಲವನ್ನು ಜ್ಞಾಪಕಪಡಿಸುವುದಕ್ಕೋಸ್ಕರವಾಗಿ ದೇವರು ಈ ಆಜ್ಞೆಗಳನ್ನು ಕೊಟ್ಟನು. ನಿಮಗೆ ಒಂದು ವಿಶೇಷ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತೇನೆ, ನಿಮ್ಮನ್ನು ವಿಶೇಷ ಜನಾಂಗವನ್ನಾಗಿ ಮಾಡ್ತೇನೆ, ನಿಮ್ಮನ್ನು ಪ್ರತ್ಯೇಕವಾಗಿ ನಾನು ಬೆಳೆಸ್ತೇನೆ, ನಿಮಗೆ ಬೇರೆಯವರಿಗೆ ಸಿಕ್ಕಿದಂಥ ಆಶೀರ್ವಾದವನ್ನು ನಿಮಗೆ ಸಿಕ್ಕುವಂತನಾಗಿದ್ದೇನೆ. ಈಗಾಗಲೇ ನಾವು ಒಂದು ವಚನದಲ್ಲಿ ಓದಿದ್ದೇವೆ, ಐಗುಪ್ತರಿಗೆ ಬಂದಂಥ ವ್ಯಾಧಿಗಳಲ್ಲಿ ನಿಮಗೆ ಒಂದನ್ನು ಬರಗೊಡಿಸುವುದಿಲ್ಲ, ಯಾವಾಗ ನೀವು ನನ್ನ ಮಾತನ್ನು ಕೇಳಿದರೆ. ಇಲ್ಲೆಲ್ಲ ಪ್ರಾಮುಖ್ಯವಾದದ್ದು ಯಾವುದಪ್ಪ ಅಂದರೆ ವಿಧೇಯತೆ. ಅವರೆಲ್ಲರ ಪ್ರಯಾಣದಲ್ಲೂ ಸಹ ಅವರು ದೇವರ ಜೊತೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯಲ್ಲಿ ವಿಧೇಯರಾಗಿದ್ದರೆ, ದೇವರ ನಿಯಮಗಳನ್ನು ಪಾಲಿಸಿಕೊಂಡು ಬಂದರೆ, ದೇವರು ಹೇಳ್ತಕ್ಕಂಥದ್ದು ನೀವು ನನ್ನ ಜನರಾಗ್ತೀರಾ, ನಾನು ನಿಮ್ಮ ದೇವರಾಗ್ತೇನೆ. ಪದೇ ಪದೇ ಅನೇಕ ವಚನಗಳಲ್ಲಿ ಸ್ವಾಮಿ ಜನರಿಗೆ ಹೇಳ್ತಕ್ಕಂಥದ್ದು, ವಿಮೋಚನಕಾಂಡ 6:7 ಮತ್ತು ಯಾಜಕಕಾಂಡ 26:12 ಇವೆಲ್ಲರಲ್ಲಿ ನಾನು ನಿಮ್ಮ ದೇವರಾಗಿರ್ತೇನೆ, ನೀವು ನಮ್ಮ ಪ್ರಜೆಗಳಾಗಿರ್ತೀರ, ನನ್ನ ಜನರಾಗಿರ್ತಾರೆ ಎಂಬುದಾಗಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮನ್ನು ವಿಶೇಷವಾದ ನಿಧಿಗಳನ್ನಾಗಿ ಆರಿಸ್ಕೊಂಡಿದ್ದಾನೆ, ಸ್ಪೆಷಲ್ ಟ್ರೆಷರ್. ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ, ನಮಗೋಸ್ಕರ ಆತನು ಎಲ್ಲವನ್ನ ತ್ಯಾಗ ಮಾಡಲು ಇಷ್ಟಪಡುವಂತನಾಗಿದ್ದಾನೆ. ಒಬ್ಬ ಪಾಪಿಯನ್ನು ತನ್ನ ಸ್ಥಾನಕ್ಕೆ ಸೇರಿಸಬೇಕಾದ್ರೆ ದೇವರು ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೆ ತನ್ನ ಮಗನನ್ನು ಸಹ ಕಳಿಸಿಕೊಟ್ಟು ಈ ಲೋಕಕ್ಕೆ ದಾರಿದಿದ್ದಾರೆ. ಯಾಕೆ ಅಂದರೆ ಆ ಪಾಪಿ ನಿತ್ಯ ರಾಜ್ಯವನ್ನು ಸೇರಬೇಕು ಅಂತ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಆಳವಾಗಿ ಹೋಗೋಣ ಮುಂದಿನ ವಿಚಾರಗಳಲ್ಲಿ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪಾಠಕ್ಕೆ ನಾವು ಹೋಗೋಣ. ಈ ತ್ರೈಮಾಸಿಕದಲ್ಲಿ ನಾವು ಇಸ್ರಾಯೇಲ್ರ ಪ್ರಯಾಣದಲ್ಲಿ ನಡೆದಂಥ ಘಟನೆಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಈ ಸೋಮವಾರದ ಪಾಠದಲ್ಲಿ ಉಡುಗೊರೆಗೆ ಸಿದ್ಧತೆ ಆಗ್ತಕ್ಕಂಥದ್ದು ಏನಿದು ಎಂಬತಕ್ಕಂಥ ವಿಚಾರವನ್ನು ಇನ್ನೂ ಆಳವಾಗಿ ತಿಳಿಸಲು ಬಂದಿರತಕ್ಕಂಥ ಬೋಧಕರನ್ನು ನಾವು ಸ್ವಾಗತ ಮಾಡೋಣ. ಬೋಧಕರಾದ ರಾಜದಾಸ್ ಅವರೇ, ಹೇಳಿ, ಯಾವ ಉಡುಗೊರೆ ಇದು, ಏನು ತಯಾರಿ ಇದು? ಉಡುಗೊರೆ ಅಂದರೆ ಇದು ಮಹಾ ಉಡುಗೊರೆ. ದೇವರು ಇಸ್ರೇಲರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವರಿಗೆ ನಿತ್ಯತ್ವಕ್ಕೆ ಕೊಟ್ಟಂಥ ಬಹುಮಾನ. ಆ ಬಹುಮಾನ ಯಾವುದಂದರೆ ದಶಾಜ್ಞೆಗಳು ಅಂತೇಳಿ. ಆಗ ಸಹಜವಾಗಿ ಜನ ಹೇಳ್ತಾರೆ, ಅನೇಕ ಕ್ರೈಸ್ತರು ಈ ದಶಾಜ್ಞೆಗಳನ್ನು ಇಸ್ರೇಲರಿಗೆ ಸ್ವಾಮಿ ಕೊಟ್ಟ, ನಮಗಲ್ಲ ಅಂತ ಹೇಳ್ತಾರೆ. ಇಸ್ರೇಲರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವರಿಗೂ ಕೊಟ್ಟ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ಓದ್ತೇವೆ. ಇದನ್ನು ಪಡಿಬೇಕಾದ್ರೆ ಸರಳವಾಗಿ ಸಾಧಾರಣವಾಗಿ ಹೊಂದಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸಿದ್ಧತೆ ಬೇಕಾಗಿತ್ತು. ಯಾವ ಥರ ಸಿದ್ಧತೆ? ಯೆಹೋವನು ಮೋಶೆಗೆ, ಇಗೋ ನಾನು ನಿನ್ನ ಸಂಗಡ ಮಾತಾಡುವಾಗ ಜನರು ಕೇಳಿ ಯಾವಾಗಲೂ ನಿನ್ನನ್ನು ನಂಬುವಂತೆ ನಾನು ಕಾರ್ಮುಗಿಲಿನಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು. ಮೋಶೆ ಜನರ ಮಾತುಗಳನ್ನು ಯೆಹೋವನಿಗೆ ಅರಿಕೆ ಮಾಡಲಾಗಿ, ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಇವತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು. ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು 3ನೇ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೇ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು. ಸೊ ದೇವರೇ ಸ್ವತಃ ಇಳಿದು ಬಂದು ಎಲ್ಲ ಮಾನವರಿಗೂ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಇದನ್ನು ಕೊಡಬೇಕಾದಾಗ ಜನರು ಸಾಧಾರಣವಾಗಿ ಹೋಗಿ ಪಡೀಲಿಕ್ಕೆ ಆಗಲಿಲ್ಲ. ದೇ ನೀಡ್ ಟು ಬಿ ಕ್ಲೆನ್ಸ್ಡ್ ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ. ಆತ್ಮಿಕವಾಗಿ ಶಾರೀರಿಕವಾಗಿ ಅವರು ಸಿದ್ಧರಾಗಬೇಕಾಯಿತು, ಶುದ್ಧರಾಗಿರಬೇಕಾಯಿತು. ಇಸ್ರೇಲ್ ಜನರು ಅದನ್ನು ಮಾಡ್ಕೊಂಡ್ಮೇಲೆ ಅವ್ರಿಗೆ ದೇವರ ಪ್ರತ್ಯಕ್ಷ ಆಯಿತು. ಶಬ್ದ, ಗುಡುಗು, ಮಿಂಚುಗಳು ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುವಾಗ, ಮೊನ್ನೆ ನಾನು ಒಂದು ವಿಡಿಯೋ ಕ್ಲಿಪ್ ನೋಡ್ತಾ ಇದ್ದೆ. ಆ ಸೀನಾಯಿ ಬೆಟ್ಟ ದೇವರು ಇಳಿದು ಬಂದ ಪ್ರಯುಕ್ತವಾಗಿ ಎಲ್ಲ ಕಪ್ಪಗಾಗ್ಬಿಟ್ಟಿದೆ ಬೆಂಕಿ. ಇದು ದೇವರ ಒಂದು ಪ್ರಸನ್ನತೆಯಿಂದ
ಬೆಂಕಿಯ ಜ್ವಾಲೆಯಿಂದ ಆ ಬೆಟ್ಟದ ತುದಿ ಭಾಗ ಕಪ್ಪದ. ಇದು ನಿಜ, ವಾಸ್ತವ. ಇದು ಏನು ಕಾಲ್ಪನಿಕ ಅಲ್ಲ. ಅನೇಕರು ಬೈಬಲ್ ಲ್ಯಾಂಡ್ಗೆ ಹೋದವರೆಲ್ಲ ಅದನ್ನು ನೋಡ್ಕೊಂಡು ಬಂದಿದ್ದಾರೆ. ಇದು ಒಂದು ಸಾಕ್ಷಿ. ಸ್ವಾಮಿ ಈ ಲೋಕದ ಜನರಿಗೆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಈ ಆಜ್ಞೆಗಳನ್ನು ಕೊಟ್ಟದ್ದು. ಅದಕ್ಕೆ ಇದನ್ನು ದಶಾಜ್ಞೆಗಳು, ಡೆಕಲಾಗ್ ಅಂತಾರೆ, ಅಥವಾ ಇದಕ್ಕೆ ಟೆಸ್ಟಿಮೋನೀಸು ಅಂತ ಹೇಳ್ತಾರೆ, ಸಾಕ್ಷಿಗಳು ಅಂತೇಳಿ. 10 ಸಾಕ್ಷಿಗಳು, 10 ಪದಗಳು, 10 ವಾಕ್ಯಗಳು, 10 ಆಜ್ಞೆಗಳು. ಇದು ಎಲ್ಲ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೂ ಸೀಮಿತವಾಗಿದೆ. ಇದು ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ. ಯಾಕಂದರೆ ದೇವರು ವಿಶ್ವದ ದೇವರು, ಈಸ್ ಎ ಯೂನಿವರ್ಸಲ್ ಗಾಡ್. ಆ ಪ್ರಯುಕ್ತ ಆತನ ಆಜ್ಞೆಯೂ ಸಹ ವಿಶ್ವದ ಅದ್ಯಂತವಾಗಿದೆ. ಇದು ದೇವರ ಪ್ರತಿರೂಪ. ಇಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಅಂತೆ. ಇದನ್ನು ಯಾರು ಅನುಸರಿಸ್ತಾರೆ ಅವರು ದೇವ್ರ ಮಕ್ಕಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ನೀವು ದೇವ್ರ ಮಕ್ಕಳಾಗಬೇಕು ಅಂದರೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಆಜ್ಞೆಗಳನ್ನು ಅನುಸರಿಸಿದ್ರೆ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ. ರೋಮಾಪುರದವರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. 8ನೇ ವಚನದಿಂದ, ರೋಮಾಪುರದವರೆಗೂ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಿಂದ ಈ ರೀತಿ ಅದನ್ನು ಹೇಳ್ತಾನೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸೋನಾಗಿದೆ. ಸೊ ಈ ಒಂದು ದಶಾಜ್ಞೆಗಳು ಪ್ರೀತಿ ಮೇಲೆ ಹಾತ್ಕೊಂಡಿದೆ. ಆ ಪ್ರೀತಿ 2 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಒಂದು, ದೇವರನ್ನು ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಇವತ್ತು ಅನೇಕರು ಇದನ್ನು ತಪ್ಪರ್ಥ ಮಾಡಿಕೊಂಡು ದಶಾಜ್ಞೆಗಳೆಲ್ಲ ರದ್ದಾಗಿದೆ, 2 ಆಜ್ಞೆ ಉಳಿದಿದೆ ಅಂತೇಳಿ. ಆದರೆ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈ 2 ಆಜ್ಞೆಗಳ ಮೇಲೆ ಇಡೀ ಧರ್ಮ ಪ್ರಮಾಣ ಹಾತ್ಕೊಂಡಿದೆ ಅಂತೇಳಿ. ಈ 2 ಆಜ್ಞೆಗಳಿಗಿಂತ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ಶಾರೀರಿಕವಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತಂತೆ. ಹೋಗಿ ಏನಂತೀರಾ? ಖಂಡಿತವಾಗಿಯೂ ಆತ್ವಿಕವಾಗಿ ನೀವು ಸ್ವೀಕಾರ ಮಾಡಬೇಕಾದ್ರೆ ನಿಮ್ಮ ಶಾರೀರಿಕದ ಸಿದ್ಧತೆಯೂ ಸಹ ಅತ್ಯವಶ್ಯಕ ಎಂಬುದನ್ನು ತಿಳ್ಕೊಳ್ಬೇಕು. ಓಕೆ, ಮುಂದೆ ಹೋಗೋಣ. ಈ ಉಡುಗೊರೆಯ ಬಗ್ಗೆ ಇನ್ನೂ ಆಳವಾಗಿ ಸ್ವಲ್ಪ ಕಲಿಯೋಣ. ಹೇಳಿ ಪಾಸ್ಟರ್ ಮುತ್ತು ಅವರೇ. ಇಲ್ಲಿ ಮಂಗಳವಾರ ಪಾಠದಲ್ಲಿ ನಾವು ನೋಡುವಾಗ 10 ಆಜ್ಞೆಗಳನ್ನು ಬಹಳ ಸಂಕ್ಷಿಪ್ತವಾಗಿ ವಿವರಣೆ ಮಾಡಲಾಗಿದೆ. ಅದಕ್ಕಿಂತ ಮುನ್ನ ವಿಶೇಷವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ದೇವರು ಈ ಆಜ್ಞೆಗಳನ್ನು ಕೊಡುವುದಕ್ಕಿಂತ ಮುನ್ನ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಬಹಳ ಪ್ರಾಮುಖ್ಯ ಎಂಬುದಾಗಿ ನನಗೆ ಅನ್ನಿಸ್ತಿದೆ. ನೋಡಿ, ಇಲ್ಲಿ ವಿಮೋಚನಕಾಂಡ 20ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದ್ತಿದ್ದೇನೆ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶಗಳೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ನಾನು ಎಂಬ ನಿನ್ನ ದೇವರು ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು. ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ನೀವು ಐಗುಪ್ತದಲ್ಲಿದ್ದಾಗ ನಿಮ್ಮನ್ನು ಸಂತೈಸಿ ಆಧರಿಸಿ ನಿಮ್ಮನ್ನು ಏನು ಮಾಡಿದ್ದೇನಪ್ಪ ಅಂದರೆ ಹೊರಗಡೆ ತಂದಿದ್ದೇನೆ. ಆದ್ದರಿಂದ ಅದರ ಒಂದು ಕೃತಜ್ಞತಾ ಭಾವದಿಂದ ನೀವು ಈ ಆಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬುದಾಗಿ ದೇವರು ನುಡಿತಾ ಇದ್ದಾನೆ. ಮೊದಲನೇ ಆಜ್ಞೆ ಏನು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ದೇವರು 2 ಡಿಕಲಾಗ್ಸನ್ನು ಕೊಡ್ತಾರೆ. 2 ರೀತಿಯಾದಂತಹ ಆಜ್ಞೆಗಳನ್ನು ಕಾಣಬಹುದು. ಮೊದಲನೇ ಭಾಗ 4 ಆಜ್ಞೆಗಳು ದೇವರನ್ನ ಪ್ರೀತಿಸಬೇಕು ಎಂಬುದಾಗಿ ಹೇಳುತ್ತೆ. 2ನೇ ಭಾಗ ಮಿಕ್ಕ 6 ಆಜ್ಞೆಗಳು ಮನುಷ್ಯನನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ ತಿಳಿಸೋದನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ದೇವರು ಕೊಟ್ಟಂತಹ ಆಜ್ಞೆಗಳಲ್ಲಿ ನಾನಲ್ಲದೆ ಬೇರೆ ದೇವರು ನಿನಗಿರಬಾರ್ದು. ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನಿನಗೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಏನು ಮಾಡಬೇಕಪ್ಪ ಅಂತಂದರೆ ನನ್ನನ್ನು ಗೌರವಿಸಬೇಕು ಎಂಬುದಾಗಿ ದೇವರು ಹೇಳ್ತಾರೆ. 2ನೇದಾಗಿ ಮೂರ್ತಿ ಪೂಜೆಯನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನನ್ನ ಸ್ಥಾನಕ್ಕೆ ಮತ್ತೊಂದನ್ನು ತರಬಾರ್ದು. ಅದು ಮಕ್ಕಳಾಗಿರಬಹುದು, ಇರುವಂತಹ ಆಸ್ತಿ ಐಶ್ವರ್ಯ ಅಂತಸ್ತುಗಳಾಗಿರಬಹುದು, ಯಾವುದನ್ನು ಕೂಡ ನನ್ನ ಸ್ಥಾನಕ್ಕೆ ನೀನು ತಂದಿಡಬಾರ್ದು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, 3ನೇದಾಗಿ ನನ್ನ ನಾಮವನ್ನು ನೀನು ಅಪಕೀರ್ತಿಗಾಗಿ ಬಳಕೆ ಮಾಡಬಾರ್ದು, ನನ್ನನ್ನು ನೀನು ಕೀಳಾಗಿ ಮಾತನಾಡಬಾರ್ದು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಆತನ ಒಳ್ಳೆಯತನವನ್ನು ನಾವು ಆತನ ಒಳ್ಳೆಯತನಕ್ಕೆ ಧಕ್ಕೆ ತರುವ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾತನಾಡಬಾರ್ದು ಎಂಬುದಾಗಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, 4ನೇದಾಗಿ ನೋಡುವಾಗ ದೇವರು ಕೊಟ್ಟಂತಹ 10 ಆಜ್ಞೆಗಳಲ್ಲಿ ಅತಿ ದೊಡ್ಡದಾದಂತಹ ಆಜ್ಞೆ ಸಬ್ಬತ್ತಿನ ಆಜ್ಞೆ. ಆ ಸಬ್ಬತ್ತನ್ನು ನಾವು ಗೌರವಿಸಿ ಅದನ್ನು ನಾವು ಆಚರಣೆಗೆ ತರುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು ಎಂಬುದಾಗಿ ದೇವರು ಹೇಳ್ತಾರೆ. ಅಷ್ಟೇ ಅಲ್ಲ, 5ನೇ ಆಜ್ಞೆಯನ್ನು ನಾವು ನೋಡುವಾಗ ನಮ್ಮ ತಂದೆ ತಾಯಿಗಳನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಸನ್ಮಾನಿಸಬೇಕು, ಅವರನ್ನು ಗೌರವಿಸಬೇಕು. ನಿಮಗೆ ದೀರ್ಘಾಯುಷ್ಯ ಬೇಕು ಅಂತಂದರೆ, ನೀವು ಜೀವಿಸುವಂತಹ ದಿನಗಳು ಹೆಚ್ಚಾಗಬೇಕು ಅಂತಂದರೆ ನೀವು ಈ ಆಜ್ಞೆಯನ್ನು ಕೈಗೊಳ್ಳಬೇಕು ಎಂಬುದಾಗಿ ದೇವರು ಹೇಳೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ನಾವು 6ನೇ ಆಜ್ಞೆಯನ್ನು ನೋಡುವಾಗ ನರಹತ್ಯೆ ಮಾಡಬಾರ್ದು, ಮತ್ತೊಬ್ಬರ ಪ್ರಾಣಕ್ಕೆ ನಾವು ಯಾವುದೇ ರೀತಿಯಾದಂತಹ ಹಾನಿಯನ್ನು ತರಬಾರದು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಮತ್ತೊಬ್ಬರ ಪ್ರಾಣವನ್ನು ನಾವೇನು ಮಾಡಬೇಕಪ್ಪ ಅಂದರೆ ಗೌರವಿಸಬೇಕು. ಅಷ್ಟೇ ಅಲ್ಲ, ನಾವು ಮುಂದೆ ಹೋಗೋದಾದರೆ 7ನೇ ಆಜ್ಞೆ ವ್ಯಭಿಚಾರವನ್ನು ಮಾಡಬಾರ್ದು. ಈ ವ್ಯಭಿಚಾರ ದೇವರಿಗೆ ಅಸಹ್ಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ವ್ಯಭಿಚಾರವನ್ನು ಮಾಡಬಾರ್ದು ಎಂಬುದಾಗಿ
ಇಲ್ಲಿ ದೇವರು ಹೇಳ್ತಾನೆ, ಮತ್ತೊಬ್ಬರ ವಿವಾಹವನ್ನು ಮುರಿಯುವಂತಹ ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಹಾಕಬಾರದು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ನಾವು ಮುಂದೆ ಹೋಗೋದಾದರೆ ಕದಿಯಬಾರದು, ಮತ್ತೊಬ್ಬರದ್ದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಕದಿಯಬಾರದು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಮತ್ತೊಬ್ಬರ ವಸ್ತುಗಳನ್ನು, ಆಸ್ತಿಯನ್ನು ನಾವೇನು ಮಾಡಬೇಕಪ್ಪ ಅಂದರೆ ಗೌರವಿಸಬೇಕು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ನಾವು ಮುಂದೆ ಹೋಗೋದಾದರೆ ಮತ್ತೊಬ್ಬರ ಯಾವುದನ್ನು ಕೂಡ ನಾವೇನು ಮಾಡಬಾರ್ದಪ್ಪ ಅಂದರೆ ಆಸೆ ಪಡಬಾರ್ದು. ಇಲ್ಲಿ ಗಮನಿಸೋದಾದರೆ ಮತ್ತೊಬ್ಬರ ಹೆಸರಿಗೆ ಧಕ್ಕೆ ತರುವಂತಹ ಮಾತುಗಳನ್ನು ನಾವೇ ಯಾವುದೇ ಕಾರಣಕ್ಕೂ ಕೂಡ ಆಡಬಾರದು ಎಂಬುದಾಗಿ ಲೇಖಕರು ಬಹಳ ಸೊಗಸಾಗಿ ತಿಳಿಸಿದ್ದಾರೆ. 10ನೇ ಆಜ್ಞೆಯನ್ನು ನಾವು ನೋಡೋದಾದರೆ ಮತ್ತೊಬ್ಬರ ವಸ್ತುಗಳ ಯಾವುದನ್ನು ಕೂಡ ನಾವೇನು ಮಾಡಬಾರ್ದು, ಆಸೆ ಪಡಬಾರ್ದು. ಇದು ದೇವರ ನಿಯಮಕ್ಕೆ ವಿರೋಧ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಯಾರು ಕೈಗೊಳ್ತಾರಪ್ಪ ಅಂತಂದರೆ ದೇವರನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ಕೈಗೊಳ್ತಾರಂತೆ. ಕನ್ಕ್ಲೂಷನ್ ತುಂಬ ಚೆನ್ನಾಗಿದೆ. ನನ್ನ ಪ್ರೀತಿಸುವುದಾದರೆ ನೀನು ಇದನ್ನು ಕೈಗೊಂಡು ನಡೀತೀಯ. ಓಕೆ, ಇದನ್ನು ಕೈಗೊಂಡು ನಡೀಲಿಲ್ಲ ಅಂದರೆ ಪ್ರೀತಿ ಮಾಡೋಲ್ಲ. ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಈ ದೇವರ ಆಜ್ಞೆ ಎಂಬತಕ್ಕಂಥ ವಿಚಾರವನ್ನು ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದೀವಿ. ವಿವರಿಸಿ ಪಾಸ್ಟರ್ ರಾಜದಾಸ್. ಆಜ್ಞೆಗಳು ಬರೀ ನಿರ್ಬಂಧ ಮಾತ್ರ ಅಲ್ಲ, ಅದರಲ್ಲಿ ಕೆಲವು ಕಾರ್ಯಗಳಿದೆ. ಅದು ಮಾಡತಕ್ಕಂಥ ಚಟುವಟಿಕೆಗಳು ಯಾವುದಂತ ಹೇಳಿದ್ರೆ, ಈ ಆಜ್ಞೆಗಳು ದೇವರ ಸ್ವಭಾವವನ್ನು, ಗುಣಲಕ್ಷಣವನ್ನು ತಿಳಿಸುವಂಥದ್ದಾಗಿದೆ. ಹಾಗೂ ಅದು ಪರಿಶುದ್ಧವಾದದ್ದು. ಆಜ್ಞೆ ದೇವರು ಪರಿಶುದ್ಧವಾದದ್ದು, ಆತನ ಆಜ್ಞೆಯೂ ಪರಿಶುದ್ಧವಾದದ್ದು. ಮತ್ತು ಅದು ದೇವರು ಹೇಳ್ತಾನೆ, ನಾನು ಒಳ್ಳೆಯವನು, ನನ್ನ ಆಜ್ಞೆಗಳು ಒಳ್ಳೆಯದು. ಅನೇಕರು ಹೇಳ್ತಾರೆ, ಆಜ್ಞೆಗಳು ಭಾಳ ತೀಕ್ಷ್ಣವಾಗಿದೆ, ಅದನ್ನು ಪಾಲಿಸೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀನು ನನ್ನ ಪ್ರೀತಿ ಮಾಡಿದ್ರೆ ನನ್ನ ಆಜ್ಞೆಯನ್ನು ನೀನು ಪಾಲಿಸ್ತೀಯ ಅಂತೇಳಿ ಪೌಲ ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾನೆ. ಆಜ್ಞೆಗಳು ಪರಿಶುದ್ಧವಾದದ್ದು, ಆತನ ಆಜ್ಞೆಗಳು ನೀತಿವಂತದ್ದು, ಅದು ಒಳ್ಳೆಯದು ಎಂಬುದಾಗಿ ರೋಮಪುರದ ಪತ್ರಿಕೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ. ಇದು ಬೆಳಕು. ಆಜ್ಞೆಗಳು ಒಂಥರ ಬೆಳಕಿದ್ದಂಗೆ. ಎಲ್ಲಿ ಕತ್ತಲೆ ಇರುತ್ತೆ ಅಲ್ಲಿ ಏನೂ ಗೊತ್ತಾಗಲ್ಲ, ಆದರೆ ಎಲ್ಲಿ ಆಜ್ಞೆ ಇರ್ತದೆ ಅಲ್ಲಿ ಬೆಳಕಿದ್ದಂಗೆ. ನಿರ್ಬಂಧ ಮಾತ್ರ ಅಲ್ಲ, ಅದು ಪ್ರಕಾಶ ಮಾಡುತ್ತೆ, ನಮ್ಮ ಜೀವಿತನ ಹೊಳಪು ಮಾಡುತ್ತೆ ಎಂಬುದಾಗಿ ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲೂ ಸಹ ಓದ್ತೇವೆ. ಸಂಗೀತಗಾರನು ಯಾರು, ಕೀರ್ತನೆಗಾರನಾದಂಥ ದಾವಿದನು ಈ ಆಜ್ಞೆಯನ್ನೇ ಕುರಿತು, ಆಜ್ಞೆಗಳನ್ನೇ ಕುರಿತು ಒಂದು ಪದ್ಯವನ್ನು ರಚಿಸಿದ್ದಾನೆ. ಅದು ಎಲ್ಲಿದೆ? ಕೀರ್ತನೆ 119ನೇ ಅಧ್ಯಾಯದಲ್ಲಿ ಇಡೀ ಅಧ್ಯಾಯ ಅದು ಆಜ್ಞೆಗಳ ಬಗ್ಗೆನೇ ಇದೆ. ಆಜ್ಞೆಗಳು ಪರಿಶುದ್ಧವಾದದ್ದು, ಅದು ಯಾವ ಕಾರಣಕ್ಕೂ ಅದು ಲೋಪವಿಲ್ಲದ್ದು ಅಂತ ಭಾಳ ಸ್ಪಷ್ಟವಾಗಿ ಒಂದು ಪದ್ಯವನ್ನೇ ಹಾಡಿ ಅದನ್ನು ಹೇಳ್ತಾನೆ ದಾವಿದ. ಯಾರು ಹಗಲಿರುಳು ದೇವರ ಆಜ್ಞೆಗಳನ್ನು ಧ್ಯಾನ ಮಾಡ್ತಾರೆ ಅವರೇ ಭಾಗ್ಯವಂತರು ಅಂತ ಸಹ ಹೇಳ್ತದೆ. ಅನೇಕರಿಗೆ ಆಜ್ಞೆಗಳಂತ ಹೇಳಿದ್ರೆ ಭಾರವಾದದ್ದು, ಅದು ಭಾರವಾದದ್ದಲ್ಲ, ಅದು ಭಾಗ್ಯಕರವಾದದ್ದು. ಅದನ್ನು ಅನುಸರಿಸಿದವ್ರು ಮಾತ್ರ ಅದು ಅನುಭವಿಸ್ತಾರೆ ಎಂಬುದಾಗಿ ಹೇಳ್ತೇವೆ. ಯಾರು ಅದನ್ನು ಇಟ್ಕೊಳ್ತಾರೆ ಅವರು ಜ್ಞಾನಿಗಳು, ಮತ್ತು ಅವರು ಕೆಡುಕಿನಿಂದ ತಪ್ಪಿಸ್ಕೊಳ್ತಾರಂತೆ. ಆಜ್ಞೆಗಳನ್ನು ಪರಿಪಾಲಿಸೋರು ಕೆಡುಕಿನಿಂದ ತಪ್ಪಿಸ್ಕೊಳ್ತಾರೆ, ಮತ್ತು ಅವರು ಜ್ಞಾನಿಗಳು, ಬುದ್ಧಿಜೀವಿಗಳು. ಅವರಿಗೆ ಆರೋಗ್ಯ ಇರ್ತದೆ ಮತ್ತು ಸಮೃದ್ಧಿ ಇರ್ತದಂತೆ, ಮತ್ತು ಶಾಂತಿ ಇರ್ತದಂತೆ. ದೆಮ್ ದಟ್ ಲವ್ ಹಿಸ್ ಲಾ ದೇ ಹ್ಯಾವ್ ಗ್ರೇಟ್ ಪೀಸ್ ಅಂತ ಏಷ್ಯಾನ ಗ್ರಂಥದಲ್ಲಿ ಹೇಳ್ತಾನೆ. ಯಾರು ಆಜ್ಞೆಗಳನ್ನ ಪ್ರೀತಿ ಮಾಡ್ತಾರೆ ಅವರಿಗೆ ಮಹಾಶಾಂತಿ ಇರ್ತದಂತೆ. ಇವತ್ತು ನಮಗೆ ಶಾಂತಿ ಬೇಕಾದರೆ ಆಜ್ಞೆಗಳನ್ನು ಪ್ರೀತಿಸಬೇಕು, ಪಾಲಿಸಬೇಕು. ಆಗ ನಮಗೆ ಶಾಂತಿ, ಸಮಾಧಾನ, ಸಮೃದ್ಧಿ ಎಲ್ಲ ಸಿಗುತ್ತೆ ಎಂಬುದಾಗಿ ಹೇಳ್ತದೆ. ಈ ಒಂದು ಆಜ್ಞೆಗಳದ್ದು 2 ಭಾಳ ಪ್ರಾಮುಖ್ಯದ ಕಾರ್ಯ ಏನಂತ ಹೇಳಿದ್ರೆ, ಇದು ಒಂಥರ ಬೇಲಿ ಇದ್ದಂಗೆ. ಆಜ್ಞೆಗಳು ಬೇಲಿ ಇದ್ದಂಗೆ. ಬೇಲಿ ಏನು ಮಾಡುತ್ತೆ? ಸಂರಕ್ಷಿಸುತ್ತದೆ ನಮ್ಮ ದುಷ್ಟರಿಂದ. ಅದರಿಂದ ಇದು ಒಂದು ಬೇಲಿದ್ದಂಗೆ. ಎರಡನೇದು, ಇದು ಒಂಥರ ಸೈನ್ ಪೋಸ್ಟ್ ಅಂದರೆ ದಿಕ್ಸೂಚಿ. ಯಾವ ಕಡೆ ಹೋಗಬೇಕು, ಯಾವಾಗ ಎಲ್ಲಿ ಸೇಫ್ಟಿ ಇದೆ ಅಂತ ತೋರಿಸುತ್ತಲ್ಲ ದಿಕ್ಸು. ಹಾಗೆಯೇ ಆಜ್ಞೆಗಳು. ನೀವು ಇದನ್ನು ಪಾಲಿಸಿದ್ರೆ, ನೀವು ಒಳ್ಳೆ ಮಾರ್ಗದಲ್ಲಿ ನಡೆದರೆ, ಈ ಆಜ್ಞೆಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ನಿತ್ಯ ಜೀವ ಸಿಗುತ್ತೆ ಅಂತ ಸ್ವಾಮಿ ಹೇಳ್ತಾನೆ. ಈ ದಿಕ್ಸೂಚಿಯನ್ನು ಫಾಲೋ ಮಾಡಿದ್ರೆ ನಾವು ಸುಕ್ಷೇಮವಾಗಿ ಜೀವಿಸ್ಬೋದು ಎಂಬುದಾಗಿ ಪೌಲ ಕೊನೆಯಲ್ಲಿ ಹೇಳ್ತಾನೆ. ಆಜ್ಞೆಗಳು ಪಾಪಮಯವಲ್ಲ. ದ ಲಾ ಈಸ್ ನಾಟ್ ಸಿನ್, ಐ ವುಡ್ ನಾಟ್ ಹ್ಯಾವ್ ಸಿನ್. ಇದು ಒಂಥರ ಕನ್ನಡಿದಂಗೆ. ಕೊನೆಯಲ್ಲಿ ಕನ್ನಡಿ ಆಜ್ಞೆಗಳನ್ನ ಕನ್ನಡಿಗೆ ಹೋಲಿಕೆ ಮಾಡಿದ್ದಾನೆ. ಕನ್ನಡಿ ನಮ್ಮನ್ನು ಶುದ್ಧ ಮಾಡೋಕ್ಕಾಗತ್ತಾ? ಇಲ್ಲ. ನಮ್ಮ ಮುಗ್ದಿರ್ತಕ್ಕಂಥ ಲೋಪದೋಷ ತಿಳಿಸ್ತದೆ ಅಷ್ಟೇ. ಆಜ್ಞೆಗಳು ಅಷ್ಟೇ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳಿಸ್ತದೆ ಅಷ್ಟೇ. ಅದು ನಮ್ಮನ್ನು ರಕ್ಷಿಸಲಿಕ್ಕಾಗಲ್ಲ. ಅನೇಕ ಹೇಳ್ತವೆ, ನೀವು ಸೆವೆಂತ್ ಅಡ್ವೆಂಟಿಸ್ಟವರು, ನೀವು ಲೀಗಲಿಸ್ಟು, ನೀವು ಆಜ್ಞೆಗಳು ಅಂತೀರ. ಆಜ್ಞೆಗಳಿಂದ ನಮಗೆ ರಕ್ಷಣೆ ಆಗಲ್ಲ. ರಕ್ಷಣೆ ಆಗಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಆಜ್ಞೆಗಳು ತಿಳಿಸ್ತಾ ಇದೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರೋಣ. ಹೇಳಿ ಪಾಸ್ಟರ್ ಮುತ್ತು. ಗುರುವಾರದ ಪಾಠದಲ್ಲಿ ನಾವು ನೋಡುವಾಗ ಈ 10 ಆಜ್ಞೆಗಳು
10 ವಾಗ್ದಾನಗಳಾಗಿವೆ ಎಂಬುದನ್ನು ನಾವಿಲ್ಲಿ ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇ ಜಿ ವೈಟಮ್ಮನವರು ಈ SDA ಬೈಬಲ್ ಕಾಮೆಂಟ್ರಿ ವಾಲ್ಯೂಮ್ 1 ಪೇಜ್ 1105 ಅಲ್ಲಿ ಈ ರೀತಿ ಮಾತನಾಡ್ತಾರೆ. ಏನಪ್ಪ ಮಾತನಾಡ್ತಾರೆ ಅಂತಂದರೆ 10 ಕಮ್ಯಾಂಡ್ಮೆಂಟ್ಸ್ ಆರ್ 10 ಪ್ರಾಮಿಸಸ್. ದೇವರು ಕೊಟ್ಟಂತಹ 10 ಆಜ್ಞೆಗಳಲ್ಲಿ 10 ವಾಗ್ದಾನಗಳಿವೆ ಎಂಬುದನ್ನು ಆಕೆ ಬರೆಯೋದನ್ನು ನಾವು ಕಾಣ್ತಿದ್ದೇವೆ. ಡೆಬಾರಿಮ್ ಎಂಬಂತಹ ಒಂದು ಪದ ಬಳಕೆ ಇಬ್ರಿ ಭಾಷೆಯಲ್ಲಿ ನಾವು ಕಾಣಬಹುದು. ಡೆಬಾರಿಮ್ ಇಲ್ಲ, ಡೆಬಾರ್ ಅಂತ ಅಂದರೆ ವರ್ಡ್ ಇಲ್ಲವೇ ಪ್ರಾಮಿಸ್, ಒಂದು ಮಾತು ಇಲ್ಲವೇ ವಾಗ್ದಾನ, ಮಾತು ಕೊಡ್ತೇನೆ ಎಂಬುದಾಗಿ ನಾವು ಮಾತನಾಡ್ತೇವೆ. ಸೊ ಇದು ವಾಗ್ದಾನಕ್ಕೆ ಸಮಾನವಾಗಿದೆ ಎಂಬುದನ್ನು ಇವತ್ತು ತಿಳಿಸಿದ್ದಾರೆ. ಆದ್ದರಿಂದ ಈ 10 ಆಜ್ಞೆಗಳನ್ನು ನಾವು ಪಾಲನೆ ಮಾಡುವುದರ ಮುಖಾಂತರ ಅನೇಕ ಆಶೀರ್ವಾದಗಳು ನಮಗೆ ಒದಗಿ ಬರ್ತವೆ ಎಂಬುದನ್ನು ಇಂದಿನ ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಒಂದು ವಾಕ್ಯವನ್ನು ನಾನು ಓದಲು ಬಯಸ್ತೇನೆ. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಬೇರೊಂದು ಮಾರ್ಗ ಇಲ್ಲ. ನಾವು ಈ ಆಜ್ಞೆಗಳನ್ನು ನಂಬಿ ಈ ಆಜ್ಞೆಗಳಿಗೆ ಹೋಗೊಟ್ಟು ವಿಧೇಯತೆಯಿಂದ ಜೀವಿಸುವುದಾದರೆ ದೇವರು ನಮ್ಮನ್ನು ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಸೇರಿಸ್ತಾನೆ, ನಿಮ್ಮನ್ನು ಬಹಳವಾಗಿ ಹೆಚ್ಚಿಸ್ತಾನೆ ಎಂಬಂತಹ ವಾಗ್ದಾನವನ್ನು ಇಲ್ಲಿ ದೇವರು ನುಡಿಯುವುದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ನಾವು ಕೂಡ ಸಹ ಆತ್ಮೀಯ ಇಸ್ರಾಯೇಲ್ಯರಾದಂತಹ ನಾವು ಸಹ ಆ ಪರಮ ಕಾನಾನಿಗೆ ಸೇರಬೇಕಾದ್ರೆ ನಮಗೆ ಕೊಟ್ಟಿರುವಂತಹ ಈ ದಶಾಜ್ಞೆಗಳನ್ನು ನಾವು ಪಾಲನೆ ಮಾಡಬೇಕು. ಫಸ್ಟ್ ರಾಜದಾಸ್ ಅವರು ಈಗಲೇ ಹೇಳಿದ ಹಾಗೆ ಈ ದಶಾಜ್ಞೆಗಳನ್ನು ಪಾಲಿಸುವುದರ ಮುಖಾಂತರ ನಾವು ಪರಲೋಕ ರಾಜ್ಯವನ್ನು ಸೇರೋದಿಲ್ಲ, ಆದರೆ ಕ್ರಿಸ್ತನ ಕೃಪೆಯಿಂದಲೇ ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದನ್ನು ಮಾತ್ರ ನಾವು ನಂಬಬೇಕಾಗಿದೆ. ಆದ್ದರಿಂದ ನಾವು ಈ ದಶಾಜ್ಞೆಗಳನ್ನು ಕೈಗೊಳ್ಳುವುದರ ಮುಖಾಂತರ ದೇವರ ಆಶೀರ್ವಾದಕ್ಕೆ, ದೇವರ ಕೃಪೆಗೆ ಅನುಗ್ರಹರಾಗ್ತಿದ್ದೇವೆ ಎಂಬುದನ್ನು ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಷ್ಟೇ ಅಲ್ಲ, ನಾವಿನ್ನೂ ಕೂಡ ಮುಂದೆ ಹೋಗುವುದಾದರೆ ನಮ್ಮ ರಕ್ಷಣೆಗೆ ಇರುವಂತಹ ಏಕೈಕ ಮಾರ್ಗ ಯೇಸು ಸ್ವಾಮಿಯವರು. ಯೇಸು ಸ್ವಾಮಿಯವರು ನಮ್ಮನ್ನು ಏನು ಮಾಡಿದಾರಪ್ಪ ಅಂತಂದರೆ ರಕ್ಷಿಸಿದ್ದಾರೆ. ಯೇಸು ಸ್ವಾಮಿಯವರು ನಮ್ಮನ್ನು ಏನು ಮಾಡಿದಾರಪ್ಪ ಅಂತಂದರೆ ವಿಮೋಚಿಸಿದ್ದಾರೆ. ಆದರೆ ಈ 10 ಆಜ್ಞೆಗಳಿಂದ ನಾವೇನು ಮಾಡೋದಿಲ್ಲ, ಪರಲೋಕ ರಾಜ್ಯವನ್ನು ಸೇರೋದಿಲ್ಲ. ಯೇಸು ಸ್ವಾಮಿಯವರ ಗುಣಾತಿಶಯಗಳನ್ನು ನಾವು ಅನುಸರಿಸಬೇಕಾದ್ರೆ ಈ 10 ಆಜ್ಞೆಗಳನ್ನು ಪಾಲಿಸೋದರ ಮುಖಾಂತರ ಯೇಸು ಸ್ವಾಮಿಯವರ ಒಂದು ಗುಣಾತಿಶಯಗಳನ್ನು ನಾವು ಹೊಂದಿಕೊಂಡಂತಹ ಆಗುತ್ತೆ. ಸಣ್ಣ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೃಪೆಯಲ್ಲಿ ಐಶ್ವರ್ಯತೆ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ಆಜ್ಞೆಗಳ ಬಗ್ಗೆ ಕಲಿತುಕೊಳ್ಳುವಂಥ ಅವಕಾಶ ಕೊಟ್ಟದಕ್ಕೆ ಸ್ತೋತ್ರ ಹೇಳುತ್ತೇವೆ. ವಿಶೇಷವಾಗಿ ಈ ಪಾಠವನ್ನು ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರುಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿ, ಅದರ ಮೂಲಕವಾಗಿ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಸಿಕ್ಕುವಂತೆ ಸಹಾಯ ಮಾಡು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್.